ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಡ್ಡಕ್ಕಿ ನೋಡ್ರಿ. ಈ ಹೆಣ್ಣು ಮಕ್ಕಳ ನಡಿಗೆ ಬಗ್ಗೆ ಬಹಳಷ್ಟು ಸಾಹಿತಿಗಳು ಭಾರಿ ಚಂದ ಬರ್ದಾರ್ರಿ. ವಾಕಿಂಗ್ ಸ್ಟೈಲ್ ಬಗ್ಗೆ. ಅದ್ರಾಗೂ ನನ್ನ ಫೇವ್ರೇಟ್ ಹಾಡ್ ಅಂದ್ರ ನಿನ್ನ ನಡುವ ಕಂಡು ತಾನೇ ಬಳ್ಳಿ ಬಳುಕಿತು, ನಿನ್ನ ನಡೆಯ ಕಂಡ ಹಂಸೆ ನಾಚಿ ಓಡಿತು. ಈ ಹಾಡು ಈಗ ಯಾಕೆ ನೆನಪಾಯ್ತಂದ್ರ ಇಲ್ಲೊಬ್ಬ ಧೀಮಂತ ನಾಯಕ, ರಾಷ್ಟ್ರೀಯ ಪಕ್ಷದ ವಿಪಕ್ಷ ನಾಯಕ, ಪ್ರಧಾನಿ ಆಗ್ಬೇಕಂತ ಕನಸು ಕಾಣ್ತಿರುವಂತಹ ಅಭ್ಯರ್ಥಿ ಒನ್ ಅಂಡ್ ಓನ್ಲಿ ರಾಹುಲ್ ಗಾಂಧಿ ಅವರ ನಡಿಗೆ ನೋಡಿ ಈ ಹಾಡು ನೆನಪಾಯ್ತು. ಮೊದ್ಲಿಗೆ ವಿಡಿಯೋ ನೋಡ್ರಿ, ಆಮೇಲೆ ಮುಂದೆ ಮಾತಾಡ್ತೀನಿ. ರಾಹುಲ್ ಗಾಂಧಿ ಅವರ ಈ ನಡಿಗೆ ಹಿಂದಿನ ಕಾರಣ ಏನು? ಮೊದಲನೇ ಆಪ್ಷನ್, ಕಾಪಟೆ ಡ್ರಗ್ಸ್ ತಗೊಂಡು ಅರೆಸ್ಟ್ ಆಗಿದ್ರು ಏರ್ಪೋರ್ಟ್ ಸೆಕ್ಯೂರಿಟಿಯಿಂದ. ಆವಾಗ ಪ್ರಧಾನಿಯಾಗಿದ್ದಂತಹ ವಾಜಪೇಯಿ ಅವರು US ಅಥಾರಿಟಿ ಜೊತೆ ಮಾತಾಡಿಸಿ ಇವ್ರನ್ನ ರಿಲೀಸ್ ಮಾಡಿಸಿದ್ರಂತ. ಎರಡನೇ ಆಪ್ಷನ್, ನೆಹರೂದೊಂದು ಫೋಟೋ ಹಾಕಿ ಏನೋ ಹೆರಿಡಿಟರಿ ಅಂದ್ರ ಈ ಅನುವಂಶಿಕವಾಗಿ ಬಂದಿರ್ಬೇಕು ಮೆಡಿಕಲ್ ಇಶ್ಯೂ ಅದ ಅಂತ ಹೇಳಿ. ಮೂರನೇ ಆಪ್ಷನ್, ರಾತ್ರಿ ಕುಡ್ದಿದ್ದು ಜಾಸ್ತಿ ಆಗಿದೆ, ಇನ್ನ ಇಳಿದಿಲ್ಲ ಅನ್ನುವಂಥದ್ದು. ಇನ್ನು ನಾಲ್ಕನೇ ಆಪ್ಷನ್ ಅಂದ್ರೆ ಈ ಪೈಲ್ಸೋ, ಫಿಶರ್ಸೋ, ಹೆಮರಾಯ್ಡ್ಸೋ ಏನೋ ಆಗಿರಬಹುದು ಅನ್ನುವಂಥದ್ದು. ನೋಡ್ರಪ್ಪ, ಇದ್ರಾಗ ಯಾವ್ದು ನಂದಲ್ರ, ಅಲ್ಲಿ ಬಂದಿರುವಂತಹ ಮಂದಿಗಳು ಹಾಕಿರುವಂತಹ ಕಮೆಂಟ್ಸ್ ಗಳನ್ನೇ ನಿಮ್ಗೆ ಆಪ್ಷನ್ಸ್ ಹಾಕಿ ಕೊಟ್ಟಿನಿ. ಈಗ ನಿಮಗೇನ್ ಅನಿಸ್ತಾ ನಡಿಗೆಯನ್ನ ನೋಡಿ ಅಂತ ನೀವು ಕಮೆಂಟ್ ಮಾಡಿ ಹೇಳ್ಬೇಕು ನನಗ. ಹಿಂಗ ಒಬ್ರು ಮುಂಜಾನೆ ಹಿಂಗ ನಡ್ಕೊಂಡು ಬರ್ಲಿಕ್ಕತ್ತಿದ್ರ ಇಲ್ಲಿ ಮತ್ತೊಬ್ರಪ್ಪ, ಇವ್ರ ಖಾಸಾ ದೋಸ್ತ್ ತೇಜಸ್ವಿ ಯಾದವ್ ಅವರು ಬಿಹಾರ ವಿಧಾನಸಭೆದಾಗ ಮಾತಾಡೋ ಮುಂದ ಸ್ವಲ್ಪ ಲಕ್ಷ್ಯ ಕೊಟ್ಟ ನೋಡ್ಬಿಡ್ಬೇಕು ಅವ್ರಿಗೆ. ಅವ್ರ ಧ್ವನಿ ನಡಗ್ಲಿಕ್ಕತ್ತದ, ಸ್ಥಿರವಾಗಿ ಸ್ಟಡಿಯಾಗಿ ನಿಂದಿರ್ಲಿಕ್ಕೆ ಅವ್ರಿಗೆ ಸಾಧ್ಯನೇ ಆಗಾಕತ್ತಿಲ್ಲ. ಇವ್ರೇನ್ ರಾತ್ರಿ ಕುಡಿದು ಗಿಡದು ಬಂದಾರೋ ಹೆಂಗೋ ಅನ್ನೋದು ಬಿಜೆಪಿ ಅವರ ಆರೋಪ. ಆದ್ರ ತೇಜಸ್ವಿ ಅವರು ಮಾತ್ರ ನನಗ ಭಯಂಕರ ಆರಾಮಿಲ್ಲ, ಸಿಕ್ಕಾಬಟ್ಟೆ ಆಂಟಿಬಯೋಟಿಕ್ ತಗೊಂಡಿನಿ, ಅದಕ್ಕೆ ಹಿಂಗ ಆಗ್ಲಿಕ್ಕತ್ತದ ಅಂತ ಅಲ್ಲಿಗತ್ತಾರ. ಇದನ್ನ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತ ಅಂತ ಹೇಳ್ಬೇಕು ನೀವು. महोदय, ये हो गई है कि सरकार की नींद चिंता मत कीजिए। आप लोगों ने तो लोकतंत्र को डर तंत्र बना दिया है महोदय। जो सच्चाई है, सैकड़ों घटनाएं हो रही है महोदय, और हम कहना चाहेंगे अपराध इतना बढ़ गया है, हम मामूली बातें माननीय सदस्य शांति बनाए रखें। खुद पैर में दर्द है, मुझे ठूस मारा, इस वजह से आपके मदद की जरूरत नहीं है। आप कोई इंसानियत नाम की इन लोगों में कोई चीज है क्या? माननीय नेता, अगर आप महोदय बिना अनुमति के कृपया खड़े नहीं हो, बैठ जाइए। अध्यक्ष सबको महोदय, मौका मिलेगा, बात रखिएगा। अध्यक्ष महोदय, अगर आपकी अनुमति है तो, क्योंकि मेरा पूरा नाखून ही कवर चुका है, दर्द बहुत ज़्यादा है, एंटीबायोटिक में हम चल रहे हैं, तो अगर आपकी अनुमति है तो हम बैठ के जो है बात अपने को रखेंगे महोदय। बोलिए। ಒಬ್ಬರ ನಡಿಗೆ ಮತ್ತೊಬ್ಬರ ಮಾತು ನೋಡಿದ್ರಿಲ್ಲ,
ಆದ್ರೆ ಈಗ ನಾನು ಒಬ್ಬ ಧೈರ್ಯವಂತೆ, ಬುದ್ಧಿವಂತೆ, ಪ್ರತಿಭಾವಂತೆ, ನಮ್ಮೆಲ್ಲರನ್ನ ಹೆಮ್ಮೆ ಪಡಿಸಿದಂಥ ಆಟಗಾರ್ತಿ ಬಗ್ಗೆ ಇವತ್ತು ಹೇಳಲೇಬೇಕನ್ನಿಸ್ತದ ನನಗ. ನೋಡ್ರಿ, RCB ತಂಡದ ನಾಯಕಿ ಸ್ಮೃತಿ ಮಂದಾನ ಇವರ ಜೀವನದಾಗ 2 ತಿಂಗಳ ಹಿಂದಷ್ಟೇ ಒಂಥರ ಬಿರುಗಾಳಿನೇ ಎದ್ದಿತ್ತು ಅಂತ ಹೇಳಬಹುದು. ಲಗ್ನದ ವಿಷಯದಾಗ ಏನೇನೋ ಸಮಸ್ಯೆಗಳು, ಅಡೆತಡೆಗಳು, ಕಾರಣಾಂತರಗಳಿಂದ ಮದುವೆ ಮುರಿದು ಬಿದ್ದಿತ್ತು. ಆ ಒಂದು ನೋವು ಒಂದ್ ಕಡೆ ಆದ್ರ ಮತ್ತೊಂದು ವಿಷಯ ಏನಂದ್ರ, ನಿನ್ನೆ ಫೈನಲ್ ಮ್ಯಾಚ್ ಆಡೋ ಮುಂದೆ ಸ್ಮೃತಿ ಮಂದಾನಾಗ ಸಿಕ್ಕಾಪಟ್ಟೆ ಹೈ ಫೀವರ್, ಜ್ವರ ಅಂತ ನಿಂದ್ರಲಿಕ್ಕೆ ಸಹಿತ ಆಗ್ಲಿಕ್ಕತ್ತಿದ್ದಿಲ್ಲ ಅಂತ. ಅಂಥದ್ದೆಲ್ಲ ನೋವು ನುಂಗಿಕೊಂಡು ಕಣಕ್ಕಿಳಿದು ಎಂಥ ಪರಿ ಆಡಿದ್ರು, ಆರೋಗ್ಯ ಕೈ ಕೊಟ್ಟರು ಸಹಿತ ಆತ್ಮಸ್ಥೈರ್ಯ ಕಳ್ಕೊಳ್ಳಿಲ್ಲ. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಫೈನಲ್ ಮ್ಯಾಚ್ನಾಗ ಬರೀ 49 ಬಾಲ್ನಾಗ 87 ರನ್ ಹೊಡೆದ್ರು. ಎಂಥ ಭಾರಿ ಗೆಲುವುದು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ, ಮಹಿಳಾ ತಂಡ ನಿನ್ನೆ ಗೆದ್ದಿದ್ದು ಎಲ್ಲರೂ ನೋಡಿರ್ತೀರಿ. ಆದ್ರೆ ಇಲ್ಲಿ ಒಂದು ವಿಷಯ ಮೆಚ್ಚಬೇಕು. ಯಾಕಂದ್ರೆ ನೋಡ್ರಿ, ನೀವು ಒಂದ್ ಕಡೆ ನೀವು ರಾಜಕಾರಣಿಗಳನ್ನ ನೋಡಿದ್ರಿ, ಏನೋ ಆಂಟಿಬಯೋಟಿಕ್ ತಗೊಂಡಿದ್ದಕ್ಕಂತ ನಡಿಲಿಕ್ಕಾಗಲಾಗ್ಯದ, ನಿಂದ್ರಲಿಕ್ಕಾಗಲಾಗ್ಯದ ಅಂತಾರ. ಇವರು ವೈಯಕ್ತಿಕ ಜೀವನದಾಗ ಇಷ್ಟು ನೋವು ಅನುಭವಿಸಿದ್ರು, ದೈಹಿಕವಾಗಿ ಇಷ್ಟು ಆರೋಗ್ಯ ತಪ್ಪುದ್ರು, ಒಬ್ಬ ನಾಯಕಿಯಾಗಿ ತಂಡನ ಹೆಂಗ ಮುನ್ನಡೆಸಬೇಕು, ಕಷ್ಟ ಏನೇ ಸಂಕಷ್ಟಗಳು ಬಂದ್ರು ಜವಾಬ್ದಾರಿಯನ್ನ ಹೆಂಗ ತಗೋಬೇಕು ಅನ್ನೋದಕ್ಕ ಸಾಕ್ಷಿಯಾಗಿದ್ದಂತಹ ಸ್ಮೃತಿ ಮಂದಾನಾಗ ನಮ್ಮ ಕಡೆಯಿಂದ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು ನೋಡ್ರಿ. ಯಾಕಂದ್ರೆ ಬಹಳ ಹಿಗ್ಗಾಯ್ತು ನನಗ. ಒಂದು ಕಡೆ ಆಟದ ದೃಷ್ಟಿಯಿಂದ ಆಗಿರ್ಬಹುದು, ಮತ್ತೊಂದು ಜೀವನಾನ ಇಷ್ಟು ಗಂಭೀರತೆಯಿಂದ, ಇಷ್ಟು ಸವಾಲಿನಿಂದ ತಗೊಂಡಿದ್ದು ಬಹಳ ಖುಷಿ ಆಯ್ತು. ಇನ್ನು ಮತ್ತೊಂದು ಗಾಬರಿ ವಿಷಯ ಹೇಳ್ತೀನಿ ಕೇಳ್ರಿ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವ್ರು ಹೇಳಿದ್ದ ಮಾತು, ನಿನ್ನೆ ಸಂಸದರೆಲ್ಲ ಪ್ರಧಾನಿ ಮೋದಿ ಅವರನ್ನ ದೈಹಿಕವಾಗಿ ಹಲ್ಲೆ ಮಾಡ್ಲಿಕ್ಕೆ ಬಯಸಿದ್ರು ಅನ್ನೋದಕ್ಕ ಅವ್ರ ಕಡೆ ಪುರಾವೆಗಳಿದ್ದು ಅಂತ. ಹಿಂಗಾಗಿ ಅವರು ಕೋರಿಕೆ ಮಾಡಿದ್ದಕ್ಕ ಪ್ರಧಾನಿ ಮೋದಿ ಸದನಕ್ಕೆ ಬರ್ಲಿಲ್ಲ ಅನ್ನೋ ಮಾತು ಹೇಳ್ಬಿಟ್ರು. ಇದನ್ನ ಕೇಳಿ ಗಾಬರಿ ಆಗ್ಬಿಟ್ಟೇನ. ಅಂದ್ರೆ ಕಾಂಗ್ರೆಸ್ ಎಷ್ಟು ಕೆಳಮಟ್ಟಕ್ಕೆ ಇಳಿದೈತೆ ಅನ್ನೋದನ್ನ ಅವರೇ ಬಹಿರಂಗ ಪಡಿಸ್ಯಾರ ನೋಡ್ರಪ್ಪ. जब सदन के नेता को सम्माननीय महामहिम राष्ट्रपति के अभिभाषण पर जवाब देना था, तो मेरे पास पुख्ता ऐसी जानकारी आई कि कांग्रेस पार्टी के कई सदस्य माननीय प्रधानमंत्री जी के आसन पर पहुंचकर कोई भी अप्रत्याशित घटना कर सकते थे। ये दृश्य मैंने सदन में देखा भी सही। अगर ये घटना हो जाती तो ये अत्यंत अप्रिय दृश्य देश के लोकतांत्रिक परंपराओं को तार तार कर देता। इसको टालने के लिए मैंने माननीय प्रधानमंत्री से आग्रह किया कि उन्होंने सदन में नहीं आना चाहिए, और सदन के सभापति होने के नाते मेरी जिम्मेदारी बनती थी कि सदन की उच्च परंपराओं, गरिमाओं को अक्षुण्ण बनाए रखें। सदन के नेता सदन में न बोले, ये सभा के लिए किसी प्रकार के लिए उचित नहीं है। सदन के नेता ने उपस्थित न रहकर मेरे आग्रह को मानकर सदन को अप्रिय दृश्य से बचाया। मैं माननीय प्रधानमंत्री जी को इसके लिए आभार व्यक्त करता हूं कि उन्होंने मेरे सुझाव को माना। ಒಂದು ಕಡೆ ನೋಡಿದ್ರೆ ನೀವು ಮೋದಿ ಅವರನ್ನ ಯಾವ ರೀತಿ ಟಾರ್ಗೆಟ್ ಮಾಡ್ಲಿಕ್ಕತ್ತಾರ ಅನ್ನುವಂಥದ್ದು. ಆದ್ರ ಮತ್ತೊಂದು ವಿಡಿಯೋ ನೋಡಿದೆ ನಾನು, ನೋಡಿ ಒಂಥರ ಮನ್ಸಿಗೆ ಬಹಳ ಹತ್ತತ್ತು ನೋಡ್ರಿ. ಅಲ್ಲ, ವಯಸ್ಸಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಬಗ್ಗೆ ಅವ್ರು ತೋರಿಸಿದಂತಹ ಕಾಳಜಿ ನೋಡಿ ಇಷ್ಟ ಅರ್ಥ ಮಾಡ್ಕೋಬೇಕು ನೀವು. ಪಾಪ ಅವ್ರಿಗೆ ವಯಸ್ಸಾಗೈತಿ, ಅವ್ರು ಕುಂತ್ಕೊಂಡೇ ಘೋಷಣೆಗಳನ್ನ ಕೂಗ್ಲಿ ಅನ್ನುವಂತಹ ಒಂದು ಕಾಳಜಿಯಿಂದ ಮೋದಿಜಿ ಮಾತಾಡಿದ್ದು ನೋಡಿ ಭಾರಿ ಹಿಗ್ಗಾಯ್ತ್ರಪ್ಪ. आदरणीय सभापति जी, मेरी एक प्रार्थना है, आदरणीय खड़गे जी की उम्र देखते हुए वो बैठ करके भी नारे बोल सकते हैं तो अच्छा होगा, ताकि उनको कष्ट न हो। पीछे नौजवान बहुत लोग हैं, तो खड़गे जी को No. आप बैठते भी When you are speaking, they are listening. You are नारे बोलने की अनुमति दे दीजिए। ಇಷ್ಟೇ ನೋಡ್ರಿ, ಬೇರೆ ಪಕ್ಷದ ನಾಯಕರಿಗೂ ಮೋದಿಜಿಯವ್ರಿಗೂ ಇರುವಂತಹ ವ್ಯತ್ಯಾಸ. ಈ ವ್ಯತ್ಯಾಸ ಅರ್ಥ ಮಾಡ್ಕೊಳ್ಳೋದು ಬಿಟ್ಟು ತಾವು ಸೋತಿದ್ದಕ್ಕೆ ಸುಮ್ನೆ EVM ಹ್ಯಾಕು, ಅದಾಯ್ತು ಇದು ಆಯ್ತು 108 ನೆಪಗಳು, ಸುಳ್ಳು ಕಾರಣಗಳನ್ನ ಹೇಳ್ಕೊಂಡು ಭಾರತದ ಬಗ್ಗೆ ಅವಹೇಳನ ಮಾಡ್ಕೊಂಡು ತಿರುಗಾಡೋರಿಗೆ ಯಾವಾಗ ಅರ್ಥ ಆಗ್ತೈತೋ ಏನೋ ಆ ದೇವರಿಗೆ ಗೊತ್ತು ನೋಡ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ
ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.